ಬರ್ಕಾತ್. ಎಲ್ಲರಿಗೆ ನಮಸ್ಕಾರ. ಇವತ್ತೇ ನಾವು ಸೇರಿದೆ ಯಾಕೆಂದರೆ ನಿಮ್ಗೆ ಗೊತ್ತಿದ್ದು ನಾವು ಯಾಕೆ ಸೇರಿದೆ ಅಂತೆ. ರಾಬಿಯಾ ಸೈಫಿ ಯಾವ್ದು ಮರ್ಡರ್ ಆಗಿದೆ ಅಥವಾ ಅವರಿಗೆ ಹಲ್ಲೆ ಆಗಿ ಯಾವುದು ಘಟನೆ ಅದ್ರ ಬಗ್ಗೆ ಪ್ರತಿಭಟನೆ ನಮಗೆ ಬೇಕು. ಈಗ ನ್ಯಾಯ ಬೇಕು, ನಮಗೆ इंसाफ चाहिए हमको. मैं एक बार बोलूँगा, आप लोग न्याय चाहिए बोलो. ಬೇಕು 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 ನಾವು ನ್ಯಾಯ ಸಲುವಾಗಿ ಹೋರಾಟ ಮಾಡಲಿಕ್ಕೆ ನಾವು ತಂದಿಮತ್ತಿಂದ ಮಧ್ಯಸ್ಥಿತ ತಂದಿಮತ್ತಿಂದ ನಾವು ಎ ಸಿ ಮೇಡಮ್ ಥ್ರೂ ನಾವು ಮೆಮೊಂಡು ಕೊಡ್ತೀವಿ ಮಾನ್ಯ ಮುಖ್ಯಮಂತ್ರಿಗೆ. ಏನು ವಿಶೇಷ ಅಂದರೆ ಅವರು ಇವತ್ತೇ ಯಾವುದು ಘಟನೆ ಆಗಿದೆ, ಅವರು ಪೊಲೀಸ್ ಅಧಿಕಾರಿ, ಅದು ಪೊಲೀಸ್ ಸಿಬ್ಬಂದಿ ದೆಹಲಿ ಪೊಲೀಸ್ನಲ್ಲಿ ಕೆಲಸ ಮಾಡ್ತಿದ್ವಿ ನೋಡಿ. ಸಾಮಾನ್ಯ ಜನರಿಗೆ ಈಗ ನಡೀಲಿಕ್ಕೆ ಕಷ್ಟ. ಈ ಒಬ್ಬ ಅವರು ಪೊಲೀಸ್ ಅಧಿಕಾರಿ ಆಗಿ ಅವರು ಹಿಂಗೆ ಆಫೀಸ್ನಲ್ಲಿ ಕೂತ್ಕೊಂಡು ಅವರು ಮನೆ ಹೋಗ್ತಿದ್ದೆ, ಯಾವುದು ಹಿಂಗೆ ಘಟನೆ ಆಗಿದೆ, ಯಾವ ಥರ ಘಟನೆ ಆಗಿದೆ, ಅವ್ರಿಗೆ ರೇಪ್ನ ಆಗಿದೆ, ಅದು ಮರ್ಡರ್ನ ಆಗಿದೆ, ಅದು ನಮ್ಮ ಬಾಯಿನಲ್ಲಿ ಹೇಳಲಿಕ್ಕೆ ನಮಗೆ ಸರಿಯಾಗಿ ಸರಿ ಕಾಣ್ತಾ ಇಲ್ಲ. ಅದು ಯಾವ ರೀತಿಯಲ್ಲಿ ಪೀಸ್ ಮಾಡಿದೆ ಅವರಿಗೆ ಅದು ನಾವು ಹೇಳ್ದಲ್ಲ. ಅವರು ನಮ್ಮ ತಂಗಿ ಇರ್ಬೋದು, ದೇಶದ ತಂಗಿ ಇರ್ಬೋದು. ಈಗ ಸದಾ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಜನ ಡ್ಯೂಟಿ ಮಾಡೋದು ಕಷ್ಟ. ನಮ್ಮ ಗಂಡಲ್ಲಿ ಒಬ್ಬರು ಇಲ್ಲ, ಅದು ಸ್ವಲ್ಪ 1% ಆ ಕಡೆ ಸ್ವಲ್ಪ ಜನ ಉಂಟು. ಆದರೆ ಇರಲಿ, ನಮ್ಮ ಸರ್ಕಾರಿ ನೌಕರವರು ನಾವು ಮಾಡಬೇಕು. ಆದರೆ ಅವರಿಗೆ ಸಪೋರ್ಟ್ ಇಲ್ಲ, ಅವರಿಗೆ ಡಿಫೆನ್ಸ್ ಇಲ್ಲ, ಅವರಿಗೆ ಪರಿಹಾರ ವ್ಯವಸ್ಥೆ ಇಲ್ಲ ಅಂತಾರೆ. ಬಾಕಿ ಸಾಮಾನ್ಯ ಜನರದ್ದು ಏನು ಕತೆ ನಮ್ಮದು. ಈಗ ನಾವು ಹೇಳ್ತೀವಿ, ನಾವು ಈಗ ಅವ್ರು ಹೇಳಿದ್ರು BJPದು ಇದು ಉಂಟು, ಬೇಟಿ ಬಚಾವ್ ಬೇಟಿ ಪಡಾವ್. ಅಂದರೆ ಎಲ್ಲಿ ಶಿಕ್ಷಣ ಕೊಡೋದು? ಬೇಟಿನೇ ಇಲ್ಲ ಅಂದರೆ ಎಲ್ಲಿ ಶಿಕ್ಷೆ ಎಲ್ಲಿ? ಬರೀ ಮಾತಿನಲ್ಲಿ ಎಲ್ಲ ಆಗ್ತದೆ. ನಾವು ಮಾತಿನಲ್ಲಿ ಏನೋ ಮಾತಾಡ್ಬೋದು, ಆದರೆ ಯಾವ ತೀರ್ಪಿನಲ್ಲಿ ರೇಪ್ ಆಗಿದೆ ಅದಕ್ಕೆ ನಾವು ಖಂಡಿಸ್ತೀವಿ. ಈ ಸಭೆಯಲ್ಲಿ ಈ ಮೇಡಮ್ನಲ್ಲಿ ನಾವು ಅವ್ರು ಖಂಡಿಸ್ತೀವಿ. ಅದಕ್ಕೆ ನಾವು ಅಷ್ಟು ಭಾರಿ ಕೆಲಸ ಆಗಿದೆ. ನಿರ್ಮಲಾ ಭಯದ ಕೆಲಸ ಆಗಿದೆ, ಮತ್ತು ಜಾಮನಿದು, ಮತ್ತು ಆಸಿಫ್ ಕಾಶ್ಮೀರಿ ಅಂತ ಪೈಲೋ ಖಾನ್ ಅದೆಲ್ಲ ಈ ಮಾಬ್ ಲಿಂಚಿಂಗ್ ಮತ್ತು ಇದು ಎಲ್ಲ ಸೇರಿ ಇಡೀ ದೇಶದಲ್ಲಿ ಆಗ್ತಾ ಉಂಟು. ಇದಕ್ಕೆ ತಡೆ ಯಾರು ಮಾಡಬೇಕು? ನಾವು ಮಾಡಬೇಕು. ದೇಶದ ಪ್ರಧಾನಮಂತ್ರಿ ಏನು ಹೇಳ್ತಾರೆ, ನಮ್ಮ ದೇಶದ್ದು ಟೆನ್ಷನ್ ಇಲ್ಲ ಅವರಿಗೆ, ವಿದೇಶಿಗೂ ಟೆನ್ಷನ್. ಆ ಕಂಟ್ರಿನಲ್ಲಿ ಹುಡುಗಿಗೆ ಏನಾಗ್ತದೆ, ಮತ್ತೊಂದು ಕಂಟ್ರಿಗೆ ಏನು ಪ್ರಾಬ್ಲಮ್ ಉಂಟು, ಅದು ಟೆನ್ಷನ್. ನಮ್ಮ ದೇಶದ್ದು ಟೆನ್ಷನ್ ಮಾಡಿ. ಮಾನ್ಯ ನರೇಂದ್ರ मोदी ನಾವು ವಿನಂತಿ ಮಾಡ್ತೀವಿ. नरेंद्र मोदी साहब को, हमारे देश के प्रधानमंत्री से मैं रिक्वेस्ट कर रहा हूँ, हमारे देश की फिक्र को, हमारे देश की महिलाओं को फिक्र करो, बच्चे की फिक्र को. हर दिन में एक वाक़यात हो रहा है इंडिया में, उसका कौन स्टॉप करेगा? हमारे यहाँ भटकल का अल्लाह का शुक्र है, भटकलಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ನಮ್ಮ ಜಿಲ್ಲಾ SP ಅವರು, ಜಿಲ್ಲಾ DC ಅವರು ಒಳ್ಳೆ ಇದ್ದಾರೆ. ನಮ್ಮ ಭಟ್ಕಲ್ನಲ್ಲಿ ಮೇಡಮ್ SC ಮೇಡಮ್ನು ಒಳ್ಳೆ ಇದ್ದಾರೆ, DSPನು CP ಎಲ್ಲ ಜನ ಒಳ್ಳೆ ಇದ್ದಾರೆ. ತುರಂತ ಯಾವುದು ಘಟನೆ ಆಗಿದ್ರೆ ಫುಲ್ ಆ್ಯಕ್ಷನ್ ತಗೊಳ್ತಾರೆ. ಇಡೀ ಭಟ್ಕಲ್ ತಗಡಕಳ ಆಗ್ತದೆ. ಯಾರು ಆ್ಯಕ್ಷನ್ ಈ ಥರ ಆ್ಯಕ್ಷನ್ ತಗೊಂಡ್ರೆ ಇಡೀ ಇಂಡಿಯಾದಲ್ಲಿ ಇದೇ ಥರ ಆಗಿದರೆ ನಾವು ಯಾವ ಇಂಡಿಯಾದಲ್ಲಿ ಯಾವುದೋ ಘಟನೆ ಆಗೋದಿಲ್ಲ ಅಂತ ನಮ್ಮದು ಮಾತ್ರ ಅಭಿಪ್ರಾಯ ಇದು. ಬಟ್ ನಮಗೆ ನ್ಯಾಯ ಬೇಕು. ಈಗ ನಮಗೆ ನ್ಯಾಯ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಮದು ಹಿಂದೂ ಮುಸ್ಲಿಂ ಯಾವುದು ಭೇದಭಾವ ಇಲ್ಲ. ಅದು ಯಾವುದು ವ್ಯಕ್ತಿ ಆಗಲಿ, SC ಆಗಲಿ, ಏನಾಗಲಿ, ಥರ ದಿವಸ ಘಟನೆ ಆಗ್ತಾ ಉಂಟು ನಮ್ಮ ಇಂಡಿಯಾದಲ್ಲಿ. ಇದಕ್ಕೆ ನಾವು ತಡೆ ಮಾಡಬೇಕು. ಇದಕ್ಕೆ ನಾವು ಹೊಳ್ಳೆ ಮಾಡಿಗೆ ಈ ಗೌರ್ಮೆಂಟ್ ಅಧಿಕಾರಿ ಅಲ್ಲ, ಗೌರ್ಮೆಂಟ್ ನಾವು ಕೆಲವರು ಗೌರ್ಮೆಂಟ್ ನಡೆಸೋರು, ವಿಧಾಯಕ್ MLA MP, ನಾಳೆ ಅವ್ರ ಮೇಲೆ, ಅವ್ರ ಮಕ್ಕಳ ಮೇಲೆ ಇಂಥ ಘಟನೆ ಆಗಿದರೆ ನೀವು ಕಾನೂನು ಮಾಡ್ತೀರಾ? ನಾನು ಕ್ವಶನ್ ಮಾಡ್ತೀನಿ, ಸವಾಲು ಮಾಡ್ತೀನಿ. MLA MP ಆಗಲಿ, ದೊಡ್ಡ ಹಾಕಿದ್ರೆ ಮಂತ್ರಿ ಆಗಲಿ ಕೂತ್ಕೊಡ್ತಾರೆ, ಅವರೇ ಕಾನೂನು. ಈಗ ಅವರು ಮಕ್ಕಳ ಮೇಲೆ ಅಂಥ ಘಟನೆ ಆಗಿದೆ, ರೇಪ್ ಆಗಿದೆ, ಮತ್ತೆ ಏನಾಯ್ತು, ನೀವು ಸುಮ್ಮನೆ ಇರ್ತೀರಿ? ನಾನು ಏನು ಹೇಳ್ತೀನಿ, ಇದಕ್ಕೆ ಒಂದು ಕಾನೂನು ಮಾಡಿ. ಇದಕ್ಕೆ ನಮಗೆ ಕಾನೂನು ಬೇಕು. ಇದಕ್ಕೆ ತಡೆ ಮಾಡಲಿಕ್ಕೆ ಕಾನೂನು ಬೇಕು. ಕಾನೂನು ಮಾಡಿ ಎಲ್ಲ ಜನ ಭಯ ಆಗ್ತದೆ. ಅಷ್ಟೇ ನಮ್ಮದು ವಿನಂತಿ. ಲಾಸ್ಟಿಗೆ ನಮಗೆ ನಮ್ಮ ತಂದೆ ಮತ್ತಿನಿಂದ ಇಷ್ಟೇ ನಿಮ್ಗೆ ಇದು ನಿಮ್ಮ ಮೂಲಕ CBIಗೆ ಇಂಕ್ವೈರಿ ಕೊಡಬೇಕು ಅಂತ ನಮ್ಮದು ಒಂದು ಪ್ರಶ್ನೆ. CBIಗೆ ಇಂಕ್ವೈರಿ ಕೊಡಲೇಬೇಕು. ನಾವು ನಮಗೆ ಬೇಕು, ನ್ಯಾಯ ಬೇಕು. ನಮಗೆ ಇಷ್ಟೇ ಮಾತಾಡ್ತೀನಿ. ಬೇಕು 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 ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ದಿಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ, ದಿಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ. अस्सलाम वालेकुम. मानवता और इंसानियत को शर्मसार करने वाले, इंसानियत के भेष में हम कह सकते हैं, भेड़ियों ने जिस बेदर्दी के साथ और जिस बेरहमी के साथ और जिस बाबरता के साथ एक ईमानदार ऑफिसर को न सिर्फ मौत के घाट उतार दिया, बल्कि उसके साथ उन्होंने उसकी इस्मतदरी भी की, उसका रेप भी किया
और उसकी लाश को टुकड़े टुकड़े करके झाड़ियों में फेंक दिया। यकीनन ये जो वाकया है ये हमारे महान भारत देश के लिए उसके माथे पर एक बदनुमा दाग है। मैं बहुत ही जिम्मेदारी से ये बात आपके सामने रखना चाहता हूं कि ये बारबेरिक जो क्राइम था इसको ये एक फर्द ने नहीं बल्कि पूरी टीम ने इसको एक बड़ी सोची समझी साजिश के तहत और एक कॉन्स्पिरेसी के तहत एक प्लान के तहत इसको एग्जीक्यूट किया था, अंजाम दिया था। इसीलिए हम हमारी मोहतरमा येसी साहबा के थ्रू हम मेमोरेंडम हमारी होम मिनिस्ट्री को हम देना चाहते हैं इस डिमांड और मुतालबे के साथ कि जो पीड़ित परिवार है उसको हक व इंसाफ मिले। और जैसे उन्होंने मुतालबा और डिमांड किया है कि इस वाक़े की सीबीआई के थ्रू इंक्वायरी हो और इस केस को सीबीआई के हवाले किया जाए। To Honorable Prime Minister, Government of India, New Delhi. Respected sir, subject demanding stern investigation into Rabia Saifi's brutal murder by independent agencies. On 27th August 2021, a 21-year-old civil defense officer was kidnapped, raped and brutally murdered with more than 50 knife stabs on her body and private parts. Rabia Saifi, a young working policewoman associated with Lajpat Nagar District Magistrate Office, was kidnapped when she was returning from work in Lajpat Nagar and her body was dumped in bushes after being raped and murdered. This horrific rape and murder failed to draw the attention of Honorable Home Minister of India and the Chief Minister of New Delhi. This happens to be a reminder of failure of both these government officers to protect the daughter of India. The brutal details and descriptions of horror inflicted on Rabia Saifi shakes the conscience of our society. We demand that a strong investigation must be carried out in the present case and punish the real culprits behind this barbaric murder at the earliest, and those behind this act may be brought to justice. Let's not forget, justice delayed is justice denied. Sir, we believe there is much more to this murder and the root cause of this barbaric incident must be brought to light at the earliest. We demand stern investigation into Rabia's brutal murder by independent agencies so as to bring out the truth. We also seek your kind attention of yours in the matter concerning women's safety across India. We at Majlis-e-Islah Tanzim express deep distress, concern, sympathy and send our condolences to family of the victim and stand by them in this hour of grief. Thank you. General Secretary, Majlis-e-Islah Tanzim. ಇವತ್ತು ಏನು ಈ ಮೆಮೊರೆಂಡಮ್ ಸಬ್ಜೆಕ್ಟು ಏನೇನು ಇನ್ವೆಸ್ಟಿಗೇಷನ್ಸ್ ಪ್ರೊಸೀಜರ್ಸ್ ಆಗಬೇಕು ಮತ್ತು ರಾಬಿಯಾ ಸೈಫಿ ಅವರ ಯಾವ ರೀತಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಫಂಕ್ಷನ್ ಆಗಬೇಕು ಅಂತ ಹೇಳಿದ್ದೀರಾ. ಈ ಒಂದು ಮೆಮೊರೆಂಡಮಲ್ಲಿರುವಂಥ ಅಂಶಗಳನ್ನು ನಾವು ಸದರಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿ ಮೂಲಕ ನಾವು ಕಳಿಸ್ತೀವಿ. ಮತ್ತು ಯಾವುದೇ ಒಂದು ಸರ್ಕಾರದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇವತ್ತಿಗೂ ಫಂಕ್ಷನ್ ಆಗ್ತಿದೆ. ಯಾರೇ ಒಂದು ಕ್ರೈಮ್ ಆಗಿರ್ಬೋದು, ಇಟ್ ಈಸ್ ಗೆಟ್ಟಿಂಗ್ ಇನ್ವೆಸ್ಟೆಡ್ ಆ್ಯಂಡ್ ಇಟ್ ಈಸ್ ಬೀನ್ they are being invested and they are being getting punished. So I just wanted to say that ಎಲ್ಲ ಅವ್ರ ಫ್ಯಾಮಿಲಿಗೆ ನಿಮ್ಮ ಮೂಲಕ ಏನು ಇದು ಮೆಮೊರೆಂಡಮ್ ಕೊಡ್ತಾ ಇದ್ದೀರಾ, ಇಟ್ ಈಸ್ ಅ ಸ್ಟ್ರೆಂತ್. ಯು ಆರ್ ಗಿವಿಂಗ್ ದೆಮ್ ದಿ ಸಪೋರ್ಟ್ ಆ್ಯಂಡ್ ಟು ದ ಫ್ಯಾಮಿಲಿ. ಸೊ ಥ್ರೂ ದಿಸ್ ಕಮ್ಯುನಿಟಿ ಆರ್ ಎನಿ ಆರ್ಗನೈಸೇಷನ್ ವಿಚ್ ಇಸ್ ಬೀನ್ ಗಿವನ್ ಮೆಮೊರೆಂಡಮ್ ಟುಡೇ, being Assistant Commissioner of Bhatkal, in my responsibility, I would like to definitely do my whatever possibilities that in this case, definitely I would like to propose this memorandum in further to higher authorities. Thank you.